ಆಗಸ್ಟ್ 5ರಂದು ಉತ್ತರಾಖಂಡದ ಉತ್ತರಕಾಶಿಯ ಧರಾಲಿ ಗ್ರಾಮವೇ ಮೇಘಸ್ಫೋಟಕ್ಕೆ ಸರ್ವನಾಶವಾಗಿತ್ತು. ಆಗಸ್ಟ್ 29ಕ್ಕೆ ಮತ್ತೆ ಭೂಕುಸಿತವಾಗಿ ಚಮೋಲಿ, ರುದ್ರಪ್ರಯಾಗ್ನಲ್ಲಿ ಸಾವು ನೋವುಗಳಾಗಿತ್ತು. ಇವತ್ತು ಉತ್ತರಾಖಂಡ ರಾಜಧಾನಿ ಡೆಹ್ರಾಡೂನ್ನಲ್ಲಿ ಜಲಪ್ರಳಯ ಸಂಭವಿಸಿದ್ದು 20 ಜನ ಈಗಾಗಲೇ ಕಣ್ಮರೆಯಾಗಿದ್ದಾರೆ. ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರದಲ್ಲೂ ಕೂಡ ಭೂಕುಸಿತದಿಂದಾಗಿ ಸಾವು ನೋವುಗಳಾಗ್ತಾ ಇದ್ದಾವೆ. ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ ಮತ್ತು ಬದರಿನಾಥ ಪುಣ್ಯಕ್ಷೇತ್ರಗಳ ತವರು ಉತ್ತರಾಖಂಡ ಜಲಪ್ರಳಯಕ್ಕೆ ನಲುಗಿ ಹೋಗ್ತಿದೆ. ಹರಿದ್ವಾರ, ರಿಷಿಕೇಶದಂತಹ ಪಾವನ ಕ್ಷೇತ್ರಗಳ ದೈವಭೂಮಿ ಮೇಘ ಸ್ಫೋಟದಲ್ಲಿ ಮುಚ್ಚಿ ಹೋಗ್ತಿದೆ. ಸಿಖ್ಖರ ಹೇಮಕುಂಡ್ ಸಾಹಿಬ್ ಕ್ಷೇತ್ರದ ಟಿಬೇಟಿಯನ್ ಬೌದ್ಧ ಧರ್ಮದ ಶಾಂತಿಯ ನಾಡು. ಹಿಮಾಲಯ ಪರ್ವತ ಪ್ರಾಂತ್ಯದ ಕೊನೆ ಬೇರು ಉತ್ತರಾಖಂಡದಲ್ಲಿ ಮತ್ತೆ ಕಂಡು ಕೇಳರಿಯದ ಪ್ರಕೃತಿ ವಿಕೋಪ ಸಂಭವಿಸಿದೆ. ಉತ್ತರಕ್ಕೆ ಟಿಬೇಟ್, ಪೂರ್ವಕ್ಕೆ ನೇಪಾಳ, ದಕ್ಷಿಣ ಹಾಗೂ ಪಶ್ಚಿಮಕ್ಕೆ ಉತ್ತರ ಪ್ರದೇಶ ರಾಜ್ಯವನ್ನು ಸಂಪರ್ಕಿಸುವ ಉತ್ತರಾಂಚಲದ ರಾಜಧಾನಿ ಡೆಹ್ರಾಡೂನ್ನ ಯಾವ ದಿಕ್ಕಿಗೆ ಹೋದರೂ ಅನಾಹುತಗಳ ಸರಮಾಲೆ ಕಣ್ಣಿಗೆ ಕಾಣ್ತಿದೆ. ಡೆಹ್ರಾಡೂನ್ನಲ್ಲಿ ಮೇಘಸ್ಫೋಟದಿಂದ ಸೃಷ್ಟಿಯಾಗಿದ್ದ ಜಲಪ್ರವಾಹದ ಮಧ್ಯೆ 10 ಕಾರ್ಮಿಕರಿದ್ದ ಟ್ರ್ಯಾಕ್ಟರ್ ಸಿಲುಕಿಕೊಂಡಿತ್ತು. ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆಗೆ ಅಕ್ಕಪಕ್ಕದ ಗ್ರಾಮದ ಜನರೆಲ್ಲ ಓಡೋಡಿ ಬಂದರು. ಆದರೆ ಪ್ರವಾಹದ ನೀರು 10 ಕಾರ್ಮಿಕರನ್ನ ಟ್ರ್ಯಾಕ್ಟರ್ ಸಮೇತ ಕೊಚ್ಕೊಂಡು ಹೋಯಿತು. ಜನ ಎಷ್ಟೇ ಪ್ರಯತ್ನ ಪಟ್ಟರೂ ಯಾರೊಬ್ಬರ ಜೀವನೂ ಉಳಿಸೋಕ್ಕಾಗಲಿಲ್ಲ. ಡೆಹ್ರಾಡೂನ್ನ ರಾಗಿಂಗ್ ಜಖನ್ ನದಿಗೆ ಅಡ್ಡಲಾಗಿ ಕಟ್ಟಿದ ಸೇತುವೆ ಇದು. ಹರಿದ್ವಾರಕ್ಕೆ ಸಂಪರ್ಕ ಕಲ್ಪಿಸುವ ಏಕೈಕ ಸೇತುವೆಯೇ ಸರ್ವನಾಶವಾಗಿದೆ. ಜನರಿಗೆ ವಿಡಿಯೋ ಮಾಡೋ ಹುಚ್ಚು, ಪೊಲೀಸರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗತ್ತೆ ಅನ್ನೋ ಭಯ. ಮೇಘಸ್ಫೋಟದಿಂದ ಜಲಪ್ರವಾಹವೇ ಸೃಷ್ಟಿಯಾಗಿ ಡೆಹ್ರಾಡೂನ್ ಹರಿದ್ವಾರ ಸಂಪರ್ಕದ ಹೆದ್ದಾರಿಯೇ ಕೊಚ್ಚಿ ಹೋಗಿದೆ. ರಸ್ತೆ ಮಧ್ಯೆನೇ ಲಾರಿಗಳು, ಕಾರುಗಳು ಸಿಕ್ಕಾಕೊಂಡಿದ್ವು. ತಕ್ಷಣ ಸ್ಥಳಕ್ಕೆ ಬಂದ ರಕ್ಷಣಾ ಸಿಬ್ಬಂದಿ ಹಗ್ಗ ಕಟ್ಟಿ ಕಾರಲ್ಲಿದ್ದವರು, ಲಾರಿಯಲ್ಲಿದ್ದವರನ್ನ ಸೇಫ್ ಆಗಿ. ಇನ್ನು ಮನೆ ಕುಸಿದು ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ರು. ತಕ್ಷಣ ಎಸ್ಡಿಆರ್ಎಫ್ ಸಿಬ್ಬಂದಿ ಆಕೆಯನ್ನ ಹೆಗಲ ಮೇಲೆ ಎತ್ಕೊಂಡು ಸುರಕ್ಷಿತ ಸ್ಥಳಕ್ಕೆ ಬಿಟ್ಟು ಬಂದ್ರು. ಇನ್ನು ಡೆಹ್ರಾಡೂನ್ನ ಪ್ರೇಮ್ನಗರದಲ್ಲಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ವ್ಯಕ್ತಿಯ ಆಯಸ್ಸು ಗಟ್ಟಿ ಇತ್ತು. ಹೇಗೋ ನೀರಿನ ಮಧ್ಯೆ ವಿದ್ಯುತ್ ಕಂಬ ಗಟ್ಟಿಯಾಗಿ ನಿಂತಿತ್ತು. ಅದೇ ವಿದ್ಯುತ್ ಕಂಬವನ್ನ ಹತ್ಕೊಂಡು ಕೂತಿದ್ದ. ತಕ್ಷಣ ಬಂದ ಎನ್ಡಿಆರ್ಎಫ್ ಪಡೆ ಹಗ್ಗವನ್ನ ಕಟ್ಟಿ ಸಿಲುಕಿಕೊಂಡಿದ್ದ ವ್ಯಕ್ತಿಯನ್ನ ಧೈರ್ಯದಿಂದ ರಕ್ಷಣೆ ಮಾಡಿದ್ರು. ದೇವರಿಗೂ ಜಲ ದಿಗ್ಬಂಧನ ಹಾಕಿದೆ ಪ್ರವಾಹದ ನೀರು. 40 ಅಡಿಯ ಹನುಮನ ವಿಗ್ರಹವನ್ನ ಶಿವನ ದೇವಸ್ಥಾನ ಅರ್ಧ ಮುಳುಗಿಸಿದೆ. ಅದೃಷ್ಟವಶಾತ್ ದೇವಸ್ಥಾನಕ್ಕೆ, ವಿಗ್ರಹಕ್ಕೆ ಯಾವುದೇ ಹಾನಿಯಾಗಿಲ್ಲ. ಆದರೆ ದೇಗುಲದ ಅಕ್ಕಪಕ್ಕದಲ್ಲಿದ್ದ ಕಟ್ಟಡಗಳು ಸರ್ವನಾಶವಾಗಿವೆ. ಸ್ವರ್ಗದಂತಿದ್ದ ಉತ್ತರಾಖಂಡದಲ್ಲಿ ಮೇಘಸ್ಫೋಟ, ಭೂಕುಸಿತಗಳಿಂದ ಜನ ನರಕ ನೋಡ್ತಿದ್ದಾರೆ. ಊರೂರನ್ನು ಮೇಘಸ್ಫೋಟದ ಅವಶೇಷಗಳು ಆಪೋಷಣೆ ತೆಗೆದುಕೊಳ್ತಿವೆ. ನೀರು ನುಗ್ಗಿ ಬರ್ತಿರುವ ರಭಸಕ್ಕೆ ನೂರಾರು ಮನೆಗಳ ಅಡಿಪಾಯವೇ ಕೊಚ್ಚಿ ಹೋಗ್ತಿದೆ. ಯಾವ ಕಡೆ ನೋಡಿದ್ರೂ ನೀರು, ನೀರು, ನೀರು. ಕೊಚ್ಚಿ ಬಂದ ಮಣ್ಣು, ಬಂಡೆ ಕಲ್ಲುಗಳು ನಗರದ ರಸ್ತೆಗಳನ್ನೆಲ್ಲ ನುಂಗಿ ಹಾಕಿ. ಕಾರುಗಳು ಕೆಸರಲ್ಲಿ ಹೂತು ಹೋಗಿದ್ರೆ ಇನ್ನೂ ಕೆಲವು ಕಾರುಗಳು ಕಾಲುವೆ ಪಾಲಾಗಿವೆ. ನದಿ ತೀರದಲ್ಲಿದ್ದ ಹೋಟೆಲ್ಗಳು ಕುಸಿದು ಬಿದ್ದಿವೆ. 10 ಅಡಿ ಎತ್ತರದ ಜೆಸಿಬಿಯೇ ಹೇಗೆ ಮಣ್ಣಲ್ಲಿ ಮಣ್ಣಾಗಿದೆ ನೋಡಿ. ಮನೆಗಳು ನಜ್ಜುಗುಜ್ಜಾಗಿವೆ. ವಿದ್ಯುತ್ ಕಂಬಗಳು ಉರುಳಿ ಹೋಗಿವೆ. ರಾಯ್ಪುರ ಭಾಗದಲ್ಲಿ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಪರಿಶೀಲನೆಗೆ ಬಂದ್ರು. ಅದು ಜೆಸಿಬಿಯಲ್ಲಿ ಕುತ್ಕೊಂಡು. ಇಡೀ ರಸ್ತೆಯೇ ಕೊಚ್ಚಿ ಹೋಗಿರೋದನ್ನ ಕಣ್ಣಾರೆ ಕಂಡ್ರು. ರೋಡನ್ನೇ ಪ್ರವಾಹದ ನೀರು ಮುಳುಗಿಸಿರೋದನ್ನ ಕಂಡು ಮುಖ್ಯಮಂತ್ರಿಗಳೇ ದಿಗ್ಭ್ರಮೆಗೊಂಡ್ರು. ನಿನ್ನೆ ರಾತ್ರಿಯಿಂದ ಇಲ್ಲಿವರೆಗೂ 20 ಜನ ಕಣ್ಮರೆಯಾಗಿದ್ದಾರೆ. 45 ಮನೆಗಳು ಕೊಚ್ಚಿ ಹೋಗಿವೆ. 80ಕ್ಕೂ ಹೆಚ್ಚು ವಾಹನಗಳು ಹಾಳಾಗಿವೆ. 3 ಸೇತುವೆಗಳು, 11 ಕಡೆ 40 ಕಿಲೋಮೀಟರ್ ಉದ್ದದಷ್ಟು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಹಾಳಾಗಿದ್ದು ಪರಿಹಾರ ಕೆಲಸ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.